ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ 20ಕ್ಕೂ ಹೆಚ್ಚು ಶಾಸಕರು ಮತ್ತು ಸಚಿವರು ಲಾಕ್ ಆಗಿದ್ರು. ಇಂಡಿಗೋ ವಿಮಾನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗಿದ್ದು ಹೇಗೆ? ದೇಶದಾದ್ಯಂತ ಹವಾಮಾನದಲ್ಲಿ ಭಾರಿ ಬದಲಾವಣೆ ಆಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ 20ಕ್ಕೂ ಹೆಚ್ಚು ಎಂಎಲ್ಎಗಳು ಮತ್ತು ಮಿನಿಸ್ಟರ್ಗಳು ಲಾಕ್ ಆಗಿದ್ರು. ಇಂಡಿಗೋ ವಿಮಾನದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗಿದ್ದು ಹೇಗೆ? ದೇಶದಾದ್ಯಂತ ಹವಾಮಾನದಲ್ಲಿ ಭಾರಿ ಬದಲಾವಣೆಗಳಾಗಿತ್ತು. ಡಿಸೆಂಬರ್ ಚಳಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಮುಂಜಾನೆ ಹಿಮಪಾತವಾಗ್ತಿರುವ ಹಿನ್ನೆಲೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯಗಳು ಕಂಡಿದೆ. ದೆಹಲಿಗೆ ತೆರಳಿದ್ದ ರಾಜ್ಯದ 20ಕ್ಕೂ ಹೆಚ್ಚು ಶಾಸಕರು ಸಚಿವರು ಲಾಕ್ ಆದರು. ಇಂಡಿಗೋ ವಿಮಾನದಲ್ಲೇ ಸಿಲುಕಿ ಆ ಘಟನೆ ನಡೆದು ಹೋಯಿತು. ಶಾಸಕರೆಲ್ಲ ದೆಹಲಿಯಿಂದ ಮರಳಿ ಬೆಳಗಾವಿಗೆ ಆಗಮಿಸಲು ಇಂಡಿಗೋ ವಿಮಾನ ಹತ್ತಿದ್ರು. ಫ್ಲೈಟ್ ಟೇಕ್ ಆಫ್ಗಾಗಿ ಕಾದು ಕುಳಿತ ಶಾಸಕರು ಬೆಳಗ್ಗೆ 6:45ಕ್ಕೆ ಟೇಕ್ ಆಫ್ ಆಗಬೇಕಿದ್ದ ಇಂಡಿಗೋ ವಿಮಾನ ಹವಾಮಾನ ವೈಪರೀತ್ಯದ ಕಾರಣ ಸಮಯಕ್ಕೆ ಸರಿಯಾಗಿ ಟೇಕ್ ಆಫ್ ಆಗಲಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇನ್ನು ಅನೇಕರು ಅಲ್ಲೇ ಒಳಗೆ ಲಾಕ್ ಆದ್ರು. ಟೇಕ್ ಆಫ್ ಆಗಲೇ ಇಲ್ಲ, ವಿಮಾನ ಮೇಲಕ್ಕೆ ಹಾರಲೇ ಇಲ್ಲ. ಹಾಗಾಗಿ ಒಳಗಿದ್ದವರೆಲ್ಲ ಹಾಗೆ ಬಾಕಿ ಆದರು. ಹವಾಮಾನದ ಏನು ಬದಲಾವಣೆಗಳಿರ್ತಾವೆ ನೋಡಿ, ದಟ್ಟವಾದಂತಹ ಚಳಿ ಅಥವಾ ಹಿಮಪಾತ ಇದ್ದಾಗ ನಿಮಗೆ ITCಯಿಂದ ಕ್ಲಿಯರೆನ್ಸ್ ಕೊಡೋದಿಲ್ಲ. ಟೇಕ್ ಆಫ್ ಆಗೋದಕ್ಕೆ ಅವರಿಗೊಂದು ಕ್ಲಿಯರೆನ್ಸ್ ಬೇಕಾಗಿ ಬರುತ್ತೆ. ಪೈಲಟ್ಗಳಿಗೆ ಯಾವ ಕ್ಲಿಯರೆನ್ಸ್ ಸಿಗೋದಿಲ್ಲ. ಯಾವಾಗ ITC ಕ್ಲಿಯರೆನ್ಸ್ ಕೊಡುತ್ತೋ ಆಗಲೇ ಪೈಲಟ್ಟು ಮೇಲಕ್ಕೆ ಟೇಕ್ ಆಫ್ ಮಾಡೋದಕ್ಕೆ ಸಾಧ್ಯ. ಸೊ ಆ ಪರ್ಮಿಷನ್ ಸಿಗದೇ ಇದ್ದಾಗ ಹವಾಮಾನದ ಬದಲಾವಣೆಯಿಂದಾಗಿ ಫ್ಲೈಟ್ ಹಾರೋದಕ್ಕೆ ಅನುಕೂಲಕರವಾಗಿರೋದಿಲ್ಲ. ಹಾಗಾಗಿ ಫ್ಲೈಟ್ ಒಂದು ಸ್ವಲ್ಪ ತಡವಾಗಿ ಹೋಗಬೇಕಾಗಿ ಬರುತ್ತೆ. ದೇಶದಾದ್ಯಂತ ಹವಾಮಾನದಲ್ಲಿ ಭಾರಿ ಬದಲಾವಣೆಗಳಾಗಿದೆ. ಹಾಗಾಗಿ ಇಂಡಿಗೋದಲ್ಲೂ ಕೂಡ ಇವತ್ತು ಸಣ್ಣ ಸಮಸ್ಯೆ ಆಯಿತು ಟೇಕ್ ಆಫ್ ಆಗೋದಕ್ಕೆ. ಆ ವಿಮಾನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ 20ಕ್ಕೂ ಹೆಚ್ಚು ಎಂಎಲ್ಎಗಳು ಮತ್ತು ಮಿನಿಸ್ಟರ್ಗಳು ಇದ್ರು. ಇಂಡಿಗೋ ವಿಮಾನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗಿದ್ರು. ದೇಶದಾದ್ಯಂತ ಹವಾಮಾನದಲ್ಲಿ ಭಾರಿ ಬದಲಾವಣೆಗಳಿದೆ. ಡಿಸೆಂಬರ್ ಚಳಿಗೆ ಜನರು ಒಂದು ಕಡೆ ತತ್ತರಿಸಿ ಹೋಗ್ತಿದ್ದಾರೆ. ಮುಂಜಾನೆ ಹಿಮಪಾತವಾಗ್ತಿರುವ ಹಿನ್ನೆಲೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯಗಳು ಕಂಡುಬಂದಿದೆ. ದೆಹಲಿಗೆ ತೆರಳಿದ್ದ ರಾಜ್ಯದ 20ಕ್ಕೂ ಹೆಚ್ಚು ಶಾಸಕರು ಸಚಿವರು ಲಾಕ್ ಆದರು. ಇಂಡಿಗೋ ವಿಮಾನದಲ್ಲಿ ಸಿಲುಕಿದ ಘಟನೆ ಅದಾದ ಮೇಲೆ ಟೇಕ್ ಆಫ್ ಆಯಿತು. ಎಲ್ಲರೂ ಕೂಡ ಸೇಫ್ ಆಗಿ ಬಂದಿದ್ದಾರೆ. ಶಾಸಕರೆಲ್ಲ ದೆಹಲಿಯಿಂದ ಮರಳಿ ಬೆಳಗಾವಿಗೆ ಆಗಮಿಸಲು ಇಂಡಿಗೋ ವಿಮಾನ ಏರಿದ್ರು. ಫ್ಲೈಟ್ ಟೇಕ್ ಆಫ್ಗಾಗಿ ಕಾದು ಕುಳಿತಿದ್ದ ಶಾಸಕರು ಬೆಳಗ್ಗೆ 6:45ಕ್ಕೆ ಟೇಕ್ ಆಫ್ ಆಗಬೇಕಿದ್ದ ಇಂಡಿಗೋ ವಿಮಾನ ಹವಾಮಾನ ವೈಪರೀತ್ಯದ ಕಾರಣ ಸಮಯಕ್ಕೆ ಸರಿಯಾಗಿ ಟೇಕ್ ಆಫ್ ಆಗಲಿಲ್ಲ. ಒಟ್ಟಾರೆ ಒಂದಷ್ಟು ಕರ್ನಾಟಕದ ಎಂಎಲ್ಎಗಳು ಇಂಡಿಗೋ ವಿಮಾನದಲ್ಲಿ ಲಾಕ್ ಆಗಿದ್ರು ಅನ್ನೋದೇ ಚರ್ಚೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.